ಹಾಯ್, ನಮಸ್ತೆ. ವಾಯ್ ಮಕಾಸಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ತುಂಬ ಕುತೂಹಲಕಾರಿ ಮತ್ತು ಇಂಟ್ರೆಸ್ಟಿಂಗ್ ವಿಷಯನ ಹೇಳ್ತೀನಿ. ನಮ್ಮ ಸಾಂವಿಧಾನಿಕ ರಾಜಕೀಯ ವಿಷಯದ ಕುರಿತು ಮಾತನಾಡ್ತಾ ಇದ್ದೀನಿ. ಸಂವಿಧಾನದಲ್ಲಿ, ಕಾನೂನಲ್ಲಿ ಏನಿದೆ, ಒಬ್ಬ ಜನಪ್ರತಿನಿಧಿ MLA ಅವರು ಮತ್ತು ಸಚಿವರು ಮತ್ತು ಸರ್ಕಾರ ಇದು ಹೇಗೆ ರೂಪುಗೊಳ್ಳುತ್ತೆ, ಏತಕ್ಕಾಗಿ ಇರುತ್ತೆ, ಇದರ ಕರ್ತವ್ಯಗಳೇನು ಅನ್ನುವಂಥದ್ರ ಕುರಿತಾಗಿ ಮಾತನಾಡ್ತಾ ಇದ್ದೀನಿ. ತುಂಬ ಜನ ಸಮಾಜದಲ್ಲಿ MLA ಅವರ ಕರ್ತವ್ಯಗಳು ಮತ್ತು ಮಂತ್ರಿಗಳ ಕರ್ತವ್ಯಗಳು, ಸರ್ಕಾರದ ಕರ್ತವ್ಯಗಳು ಯುವಕರ ಬಗ್ಗೆ ಗೊತ್ತಿರೋದಿಲ್ಲ. ಸಮಾಜದಲ್ಲಿ MLAಗಳು, ಮಿನಿಸ್ಟ್ರುಗಳು ಸಮಾಜದ ಜನರಿಗೆ, ನಾಗರಿಕರಿಗೆ, ಪ್ರಜೆಗಳಿಗೆ ಮಿಸ್ಗೈಡ್ ಮಾಡ್ತಾ ಹೋಗ್ತಾರೆ. ಇದರ ನೈಜ ಸ್ಥಿತಿ ಜನರಿಗೆ ಗೊತ್ತಾಗದ ರೀತಿಯಲ್ಲಿ ನೋಡಿಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು MLA ಅಂತಂದರೆ, ಜನಪ್ರತಿನಿಧಿ ಅಂತಂದರೆ ಜನರಿಗೆ ಇರುವಂಥ ಸಮಸ್ಯೆಗಳು, ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ, ಗ್ರಾಮಗಳಲ್ಲಿ, ನಗರಗಳಲ್ಲಿ ಇರುವಂತಹ ಸಾರ್ವಜನಿಕ ಸಮಸ್ಯೆಗಳು. ಉದಾಹರಣೆಗೆ ಚರಂಡಿ, ಡ್ರೈನ್, ಶಾಲೆ, ಆಸ್ಪತ್ರೆ ಇತ್ಯಾದಿ ಯಾವುದೇ ಇರ್ಬೋದು. ಸಾರ್ವಜನಿಕ ಸಮಸ್ಯೆಗಳು, ಜನರಿಗೆ ಆಗ್ತಕ್ಕಂಥ ತೊಂದರೆಗಳು, ಇವುಗಳನ್ನು ನೋಟ್ ಮಾಡುವಂಥದ್ದು. ನೋಟ್ ಮಾಡಿ ಸರ್ಕಾರ MLAಗಳಿಗೆ ಸರ್ಕಾರದಿಂದ ಪರ್ಸನಲ್ ಅಡ್ವೈಸರ್ಗಳನ್ನು, ಜೊತೆಗೆ ವಿವಿಧ ಇಲಾಖೆಗಳ ಮುಖಾಂತರ ಇಂಜಿನಿಯರ್ಗಳನ್ನು ಅವರಿಗೆ ಕೊಟ್ಟಿರುತ್ತೆ. ಉದಾಹರಣೆ ಪರ್ಟಿಕ್ಯುಲರ್ ಆಗಿ ಒಂದು ಕೆಲಸದ ಬಗ್ಗೆ ಹೇಳೋದಾದರೆ, ಒಂದು ಶಾಲೆ, ಒಂದು ಗ್ರಾಮಕ್ಕೆ ಶಾಲೆ ಬೇಕಂತ ಹೇಳಿದರೆ ಆ ಶಾಲೆ ಯಾವ ರೀತಿ ಇರಬೇಕು, ಎಲ್ಲಿ ಇರಬೇಕು ಅನ್ನುವಂಥದ್ದನ್ನು ಕ್ರಿಯಾ ಯೋಜನೆ ಮಾಡುವಂಥದ್ದು ಸರ್ಕಾರಿ ಇಂಜಿನಿಯರ್ಗಳ ಜೊತೆಯಲ್ಲಿ ಜನಪ್ರತಿನಿಧಿಗಳು ರೆಡಿ ಮಾಡಿ ಒಟ್ಟಾರೆಯಾಗಿ ಕ್ಷೇತ್ರದ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಕ್ರಿಯಾ ಯೋಜನೆ ಮಾಡಿಕೊಂಡು ಸರ್ಕಾರದಲ್ಲಿ ಇರುವಂಥ ಕಾರ್ಯಾಂಗ ಅಂತ ಹೇಳ್ತೀವಿ. ಕಾರ್ಯಾಂಗ ಅಂತಂದರೆ ಅಲ್ಲಿರುವಂಥ ಮಂತ್ರಿಮಂಡಲ, ಮುಖ್ಯಮಂತ್ರಿಗಳು, ಮಿನಿಸ್ಟರ್ಸ್ಗಳು, ಇವ್ರ ಹತ್ರ ಈ ಒಂದು ಸಮಸ್ಯೆ ಹೋಗುತ್ತೆ. ಒಂದು ಕ್ಷೇತ್ರದಿಂದ ಪಟ್ಟಿ ಮಾಡಿಕೊಂಡು ಹೋದಂಥ ಸಮಸ್ಯೆಗಳು ಹೋಗ್ತವೆ. ಆ ಸಮಸ್ಯೆಗಳ ಕುರಿತು ಚರ್ಚೆ ಆಗುತ್ತೆ. ಅವಶ್ಯಕತೆ ಇರುವಂತಹ ಸಮಸ್ಯೆಗಳಿಗೆ ಯೋಜನೆಯಾಗಿ ರೂಪುಗೊಳ್ಳುತ್ತೆ. ಆ ಯೋಜನೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಹಣ ಇರ್ಬೋದು, ವಸ್ತುಗಳಿರ್ಬೋದು, ಅದನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ. ಅದು ಸರ್ಕಾರದ ಅಧಿಕಾರಿಗಳ ಮುಖಾಂತರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, CEO ಗಳು, ವಿವಿಧ ಇಲಾಖೆಗಳು ಮುಖಾಂತರ ಅನುದಾನ ಆಗಲಿ, ಯೋಜನೆಯ ಕಾರ್ಯ ಸ್ವರೂಪ ಆಗಲಿ ಬರುತ್ತೆ. ಅದು ಇಂಪ್ಲಿಮೆಂಟ್ ಮಾಡೋದು, ಬಜೆಟ್ ಮಾಡೋದು IAS ಅಧಿಕಾರಿಗಳು, ಆಯಾ ಇಲಾಖೆಯ ಮುಖ್ಯ ಅಧಿಕಾರಿಗಳು ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಜವಾಬ್ದಾರಿಯನ್ನು ವಹಿಸಿಕೊಂಡು ಸರಿಯಾದ ರೀತಿಯಲ್ಲಿ ಸರ್ಕಾರ ರೂಪಿಸಿರುವಂಥ ಯೋಜನೆ ಅನುಷ್ಠಾನಗೊಳಿಸುವವರೆಗೂ ಸಂಪೂರ್ಣ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಈ ರೀತಿ ಒಂದು ಸಮಾಜದಲ್ಲಿ ರಾಜಕೀಯ ಸಿಸ್ಟಮ್ ಇದೆ. ಯಾವುದೇ MLAಗಳು ಸರ್ಕಾರದ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದಾಗಲಿ ಅಥವಾ ಬಲವಂತವಾಗಿ ಅನುದಾನವನ್ನು, ಬಿಲ್ಗಳನ್ನು ಬರೆಸಿಕೊಳ್ಳೋದಾಗಲಿ, ಕೆಲಸ ಮಾಡದೇ ಇರೋದನ್ನು ಮಾಡಿದ್ದೇವೆ ಅಂಥೇಳಿ ಅನುದಾನವನ್ನು ಬರೆಸಿಕೊಳ್ಳುವಂಥದ್ದು, ಈ ರೀತಿ ಅವಕಾಶಗಳು ಇರೋದಿಲ್ಲ ಸಂವಿಧಾನದಲ್ಲಿ. ಆದರೆ ಇವತ್ತು ನಡೀತಾ ಇದೆ, ಅದು ಬೇರೆ. ಈ ವಿಚಾರಗಳು ನಮ್ಮ ಜನರು ತಿಳ್ಕೊಳ್ಬೇಕು.
ನಮ್ಮ ಭಾರತೀಯ ಸಂವಿಧಾನದಲ್ಲಿ ರಾಜಕೀಯ ಪಕ್ಷಗಳು, MLAಗಳು, ಸರ್ಕಾರಗಳು, ಇಲ್ಲಿ ನಡೆಸುವಂತಹ ವ್ಯಕ್ತಿಗಳು ಯಾರು ಕೂಡ ತಮ್ಮ ಜೇಬಿಂದ ದುಡ್ಡನ್ನು ಖರ್ಚು ಮಾಡೋದಿಲ್ಲ. ಸಾರ್ವಜನಿಕರ ಮೇಲೇ ಹಣಕಾಸಿನ ಹೊರೆ ಇರುತ್ತೆ. ಪ್ರತಿಯೊಂದು ವಸ್ತುಗಳು, ದಿನನಿತ್ಯ ಸಾರ್ವಜನಿಕರು ಕೊಂಡುಕೊಳ್ಳುವಂಥ ಪ್ರತಿಯೊಂದು ವಸ್ತುಗಳ ಮೇಲೆ ಸರ್ಕಾರ ಟ್ಯಾಕ್ಸ್ ವಿಧಿಸುತ್ತೆ. ಆ ಟ್ಯಾಕ್ಸ್ ಹೋಗಿ ಬಜೆಟ್ ಆಗುತ್ತೆ ಸರ್ಕಾರದಲ್ಲಿ. ಅದೇ ಬಜೆಟ್ ವಿವಿಧ ಕಾಮಗಾರಿಗಳಿಗೆ, ಸಾರ್ವಜನಿಕ ಕಾರ್ಯಗಳಿಗೆ ಸರ್ಕಾರ ಬಳಸುತ್ತೆ. ಆ ಒಂದು ಅನುದಾನದಲ್ಲೇ MLAಗಳು, ಮಿನಿಸ್ಟರ್ಗಳು, ಸರ್ಕಾರದಲ್ಲಿ ಇರುವಂಥ ವಿವಿಧ ರಾಜಕಾರಣಿಗಳು ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಅವ್ರು ಇರೋದು. ಆದರೆ ಅವ್ರು ಏನು ಮಾಡ್ತಾಯಿದ್ದಾರೆ, ಅದನ್ನು ದುರ್ಬಳಕೆ ಮಾಡಿಕೊಂಡು ತಲತಲಾಂತರದವರೆಗೆ ಕುಂತು ತಿನ್ನುವಷ್ಟು ಸಾವಿರಾರು ಕೋಟಿ ಆಸ್ತಿಯನ್ನು ಮಾಡ್ತಾಯಿದ್ದಾರೆ. ಸಾರ್ವಜನಿಕರ ದುಡ್ಡನ್ನು ಲೂಟಿ ಹೊಡಿತಾ ಇದ್ದಾರೆ. ಇದನ್ನು ಕೇಳುವಂಥ, ಪ್ರಶ್ನೆ ಮಾಡುವಂಥ ವಿದ್ಯಾವಂತ ಯುವಕರು, ನಾಗರಿಕರು ಇದ್ದು ಇಲ್ಲದಂಗೆ ಸಮಾಜದಲ್ಲಿ ವರ್ತನೆ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋದು ಭಾಳ ಮುಖ್ಯವಾಗಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕು ಕೂಡ ಮಾಡ್ಬೋದು. ಇಷ್ಟು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಒಂದು ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಅನುದಾನ ಬರುತ್ತೆ, ಅದು ಯಾವ ರೀತಿ ಕಾಮಗಾರಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಉದಾಹರಣೆ ಸಹಿತ, ಕ್ಷೇತ್ರದ ಉದಾಹರಣೆ ಸಹಿತ ಮಾಹಿತಿಯನ್ನು ತೆಗೆದುಕೊಂಡು ಮುಂದೆ ಬರ್ತೀನಿ. ಅಲ್ಲಿವರೆಗೆ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ನಮಸ್ಕಾರಗಳು.